ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ವ್ಲಾಗ್ ಮಾಡಿ ಸುಮಾರು ದಿನ ಆಯಿತು. ಅದಕ್ಕೆ ಇವತ್ತು ವ್ಲಾಗ್ ಮಾಡೋ ಬಂದಿದ್ದೀನಿ. ಇವತ್ತು ವ್ಲಾಗ್ ಏನು ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಮನೆ ತವೇ ಕೆಲಸ. ಮತ್ತೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮ ಟ್ಯಾಕ್ಟ್ರ್ ಹತ್ರ ಬಂದೋ ನಾವು. ಈಗ ಅವಾಗಿಂದನೂ ಒಂದು ಸ್ವಲ್ಪನೇ ತುಂಬಿರೋದು, ಆಳುಗಳು ತುಂಬ್ತಾರೋದ್ರಿಂದ ಸ್ವಲ್ಪ ಗುಡ್ಡೆ ಹಾಕೊಂಡಿದ್ರೆ ಬೇಯಿಸಿ ಮುಕ್ಕೋದಿತ್ತು. ಅಲ್ಲೆಲ್ಲ ಬಿದ್ದಿರೋದ್ರಿಂದ ಚೆನ್ನಾಗಿದೆ. ಇಲ್ಲೆಲ್ಲ ಏನು ನೋಡ್ತೀವಿ, ಬದಿಲೆಲ್ಲ ಗಾಡಿ ಹಾಲಿಗೆ ಹೊಂಟಾಕ್ಬಿಟ್ಟಿದ್ದೀನಿ ನಾವು. ಚೆನ್ನಾಗಿದೆ. ಇವೇ ನೋಡಿ ಡ್ರೈವರು ಶಶಾಂಕ್, ನಾನೇ ಬದಿಲೆಲ್ಲ ಹೊಂಟಾಕ್ಬಿಟ್ಟು ನೀನು. ನಮ್ಮೂರ ಕಡೆ ಮಳೆ ಬಂದು ಸುಮಾರು ದಿನ ಆಯಿತು. ಈಗ ಮೊನ್ನೆ ಮಳೆ ಬಂತು. ಮೊನ್ನೆ ಬಂದು ಅದು ಒಂದು ಸ್ವರ ಬಿಗ್ಗೆ ಓದ್ಬಿಟ್ಟೈತೆ ಅಷ್ಟೇ. ಅದು ಬಿಟ್ರೆ ಮಳೆನೇ ಇಲ್ಲ. ಏನು ಇಲ್ಲಿ ನೋಡಿ, ಮೊನ್ನೆ ಒಂದು ಸ್ವರ ಬಂದೋದಕ್ಕೆ ಬದಿ ತುಂಬ್ಕೊಬಿಟ್ಟದೆ. ಇವಾಗ ಒಂದು ಸ್ವಲ್ಪ ಗಾಳಿ ಬೀಸ್ತದೆ ತಣ್ಣಗೆ. ಈಗ ಒಂದು 3 ಗಂಟೆ ಆಗದೆ, ಅದಕ್ಕೆ ಗಾಳಿ ಬೀಸ್ತದೆ. ತಿರ್ಗಾ ಇನ್ನೊಂದು 2 ಅವರ್ ಹೋದ್ರೆ ತಿರ್ಗಾ ಬಿಸಿಲು ಸ್ಟಾರ್ಟ್ ಆಯ್ತದೆ. ಇಲ್ಲೇನು ನೋಡ್ತಾ ಇದ್ದೀರಿ, ಸ್ವಲ್ಪ ಕಾಯಿ ತುಂಬಿದ್ದೀವಿ. ಇನ್ನು ಬದಿ ನೋಡಿ ಹೆಂಗೆ ಬದಿ ಹೊಂಟದೆ ಗಾಡಿ. ನಾವು ಹಳ್ಳಿಲಿ ಇರೋರಿಗೆಲ್ಲ ದಿನ ಏನಪ್ಪ ಕೆಲಸ ಅಂದರೆ ಇದೇ ಕೆಲಸ. ಒಂದು ಟ್ಯಾಕ್ಟ್ರ್ ಓಡಿಸೋದು, ಇಲ್ಲ ತೋಟದ ಕಡೆ ಕೆಲಸ ಮಾಡೋದು, ಅದೇ ಕೆಲಸ ಗೊತ್ತಿರೋದು. ಭಾನುವಾರ ಬತ್ತು ಅಂದರೆ ಮಾತ್ರ ಕೆಲಸದಿಂದ ಹುಡುಗರು ಬಂದರೆ ಮಾತ್ರ ಈ ಹೊಡೆಗೆ ಹೋಗ್ತೀವಿ. ಇವತ್ತೇನಪ್ಪ ಸಿಕ್ಕಾಪಟ್ಟೆ ಕೆಲಸ ಇದ್ದಾವೆ. ಬರೀ ಕಾಯಿ ತುಂಬಿಸೋದು ಆಯ್ತು ಇವತ್ತು. ಇವಾಗ ಇಲ್ಲಿಂದ ಕಾಯಿ ತುಂಬಿಸ್ಕೊಂಡು ಇವ್ರ ಮನೆ ಹತ್ರ ಹೋಗಿ ಟ್ಯಾಕ್ಟ್ರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಸೀದಾ ತೋಟತಾವು. ಒಂದು ಸ್ವಲ್ಪ ಬಾಳೆಗೊನೆಗಳಿವೆ, ಬಾಳೆಗೊನೆ ಎತ್ತಿ ಜೋಡಿಸ್ಬಿಟ್ಟು ನಮ್ಮ ತಿಂಡು ನೋಡಿ ಎಲ್ಲಿ ಕೂತವನೆ ಇಲ್ಲೋಣ. ಆದರೂ ನಮ್ಮ ಹಳ್ಳಿ ಕಡೆ ಬದುಕೋದ್ರಲ್ಲಿ ಇರೋ ಸುಖ ಇನ್ಯಾವುದ್ರಲ್ಲಿ ಇಲ್ಲ. ಒಳ್ಳೆ ಜಾಲಿ ಮಾಡ್ಕೊಂಡು ಬದುಕ್ತೀವಿ. ದಿನ ಕಷ್ಟಪಟ್ಟರು ಒಳ್ಳೊಳ್ಳೆ ಖುಷಿಯಿಂದನೇ ಬದುಕ್ತೀವಿ. ನಮ್ಮ ಕಡೆ ಏನು ಮೋಸ ಇಲ್ಲ. ಎಳ್ನೀರು, ಬಾಳೆಹಣ್ಣು ಎಲ್ಲ ಥರನೂ ಬೆಳಿತೀವಿ, ಎಲ್ಲ ಥರನೂ ತಿಂತೀವಿ, ಎಲ್ಲ ಚೆನ್ನಾಗಿರ್ತದೆ. ನಮ್ಮ ಹಳ್ಳಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿ ತಣ್ಣಗಿದೆ. ನಮ್ಮ ಕಡೆ ಬಿಸಿಲು, ಗಾಳಿ, ಚಳಿ, ಮಳೆ ಎಲ್ಲ ಏನು ಅನ್ಸೋದಿಲ್ಲ ನಮಗೆ. ಜಾಸ್ತಿ ಬಿಸಿಲು ನೋಡಿದ್ರೆ ಈಜು ಹೊಡಿಗೆ ಹೋಗ್ತೀವಿ. ಜಾಸ್ತಿ ಮಳೆ ಬಂದರೆ ಮನೆ ಹತ್ರ ಬೆಚ್ಚು ಕುಟ್ಕೋತೀವಿ, ಬೆಂಕಿ ಹಾಕೊಂಡು. ಹಂಗೆ ನಾವು ಒಂಥರ ನಮ್ಮದು ಜಾಲಿ ಲೈಫೇನೆ. ಆದರೆ ನಮ್ಮ ಕಡೆ ದುಡ್ಡುಗೊಂದು ಕೊರತೆ ಬಿಟ್ರೆ ಹಿಂಗೇನಿಲ್ಲ, ಎಲ್ಲ ಚೆನ್ನಾಗದೆ. ಇವ್ನು ನೋಡಿ ಹೆಂಗಾಡ್ತಾವೆ ಇವನು. ಸುಮಾರು ವರ್ಷದಿಂದ ಅವನೇ ಟ್ಯಾಕ್ಟ್ರ್ ಓಡಿಸ್ತಾ ಇರೋದು. ನಾನು ಕಲ್ತದ್ದು ಅವನಿಂದಾನೆ. ಚೆನ್ನಾಗಿ ಅದೇನೀಗ ಇಲ್ಲಿಂದ ಬಾಳೆಗೊನೆ ತುಂಬಬೇಕು ಅಂತ ಹೇಳಿದ್ರು ತೋಟದ ಹತ್ರ. ಬಾಳೆಗೊನೆ ತುಂಬಕ್ಕೆ ಟ್ಯಾಕ್ಟ್ರಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಾಳೆಗೊನೆ ತುಂಬಿಕೊಂಡು ಮನೆ ಹತ್ರ ಬಂದು 10 ಮೂಟೆ ತುಂಬ್ಕೋಬೇಕು. ಇವಾಗ ಬಾಳೆಗೊನೆ ತುಂಬಿಕೊಯ್ತಾ ಇದ್ದೀವಿ. ಇಲ್ಲೇನು ನೋಡ್ತಾ ಇದ್ದೀರಿ, ಬಾಳೆ ಎಲ್ಲನೂ ಜೋಡಿಸಿದ್ದೀವಿ ಎಲೆಗಳನ್ನ. ಇದ್ರ ಮೇಲೆ ಬಾಳೆಹಣ್ಣು ಆಗ ಒಂದು ಸ್ವಲ್ಪ ಕಾಯಿನ ಅವನು ಮಡಗಬೇಕು. ಇಲ್ಲಿ ಎಲ್ಲ ಕಡ್ದು ಮಡಗಿದ್ದೀವಿ. ಇವಾಗ ಬಾಳೆಗೊಲೆ ಎಲ್ಲ ಎತ್ತಿ ಇಲ್ಲಿಗೆ ಮಡಗಬೇಕು. ಇಲ್ಲಿಗೆ ಹಾಂ ಎತ್ತ ಇಲ್ಲಿ ಬರ್ರ, ಹಿಂಗೆ ಬರ್ರ. ಅಲ್ಲಿ ಬರ್ರಿ ಬಾಳ ಇಲ್ಲಿಗೆ ಯಾಕ್ರಲ್ಲ. ಇಲ್ಲೇನು ನೋಡ್ತಾ ಇರಿ, ಬಾಳೆಗೊನೆಗಳನ್ನ ಸ್ವಲ್ಪ ತುಂಬಿದ್ದೀವಿ. ಇನ್ನೂ ತುಂಬಬೇಕು ಇಂಚರೆ. ಇಲ್ಲಿ 10 ಮೂಟೆಗಳು ಮಡಿಕಬೇಕು, ಅದು ತುಂಬ್ತೀವಿ ಈಗ. ಇಲ್ಲೇನು ನೋಡ್ತಾ ಇದ್ದೀರಿ, ಇಲ್ಲಿ ಕಾಣಿಸ್ತಾ ಇರೋ ಬಾಳೆ ತೊಡ್ತಾರೆ. ಇವತ್ತು ಬಾಳೆಗೊನೆ ಕುಯ್ದಿದ್ದೀವಿ. ಇಲ್ಲಿ ಬಳ್ತಿರು ಒಂದಷ್ಟು ಹಲವಾರು ಬಾಳೆಗೊನೆಗಳನ್ನ ಕುಯ್ದಿದ್ದೀವಿ. ಎತ್ಕೊಂಡು ಟ್ಯಾಕ್ಟ್ರ್ ಲೋಡ್ ಮಾಡ್ತೀವಿ. ನೋಡಿ ಇಲ್ಲೂ ಒಂದು ಗೊನೆ ಇದೆ. ಇವಾಗ ಟ್ಯಾಕ್ಟ್ರಿಗೆ ಗೊನೆಗಳೆಲ್ಲ ತುಂಬ ಆಯಿತು. ಈಗ ಅದ್ರಿಂದ ಮುಂದೆ ಪಕ್ಕದ ತೋಟದಲ್ಲಿ ಇನ್ನೂ ಗೊನೆಗಳಿದ್ದಾವೆ. ಆ ಗೊನೆಗಳನ್ನ ತುಂಬಕ್ಕೆ ಇವಾಗ ನಾವು ಹೋಯ್ತಾ ಇದ್ದೀವಿ ತೋಟದೊಳಗೆ. ಟ್ಯಾಕ್ಟ್ರು ಇಲ್ಲಿ ಎಲ್ಲೂ ಬರೋಲ್ಲ, ಈ ಸಂದಿಲಿ ಅಂತ ಬಳಸ್ಕೊಂಡು ಅಲ್ಲಿಂದನೇ ಬರಬೇಕು. ಟ್ಯಾಕ್ಟ್ರು ಬರೋ ಗಂಟ ನಾವು ಇಲ್ಲಿಗೆ ತೋಟಕ್ಕೆ ನಡ್ಕೊ ಬಂದಿದ್ದೀವಿ. ಈಗಾಗಲೇ ಬಂದು ಅಲ್ಲೇ ಈ ಕಡಿ ತೋಟ ನೋಡ್ತಾ ಇರಲಿ, ಕಡಿ ತೋಟದ ಪಕ್ಕದೇ ಇವ್ರ ತೋಟ. ಅಲ್ಲಿಂದ ಬಂದರೆ ಇನ್ನೊಂದು ಬಾಳೆ ತೋಟ. ಇಲ್ಲಿಗೆ ಬಂದಿದ್ದೀವಿ. ಇವಾಗ ಟ್ಯಾಕ್ಟ್ರು ಇಲ್ಲಿಗೆ ಬರ್ತದೆ. ಇಲ್ಲೇನು ಗೊನೆಗಳು ಕಡ್ದು ಮಡಗಿದ್ದೀವಿ. ಈ ಗೊನೆಗಳನ್ನೆಲ್ಲನೂ ಆ ಟ್ಯಾಕ್ಟ್ರಿಗೆ ತುಂಬಬೇಕು. ತುಂಬಾದ್ಮೇಲೆ ಇಲ್ಲಿಂದ ತಗೋಗಿ ಮನೆ ತವ ನಿಲ್ಲಿಸಿ ಅಲ್ಲಿ 10 ಮೂಟೆ ತುಂಬಿ ತಿರ್ಗಾ ಬೆಳಗ್ಗೆ 10 ಗಂಟೆ ಮಾರ್ಕೆಟ್ಗೆ ಹೋಗಬೇಕು. ಸುಮಾರು ನಮಗೆ ಮಾರ್ಕೆಟ್ ಇಲ್ಲಿಂದ 11 ಅಲ್ಲಿ ಹೋಗಬೇಕು. ಇರೋ ಬಾಳೆಗೊನೆಗಳನ್ನ ತುಂಬಬೇಕು. ಪಾಪ ನಮ್ಮ ಎಲ್ಲ ತುಂಬಿ ಸುಸ್ತಾಗ್ಬಿಟ್ಟು ಕಾಲಿಗೆ ಬೇರೆ ಒಡ್ಸ್ಕೊಬಿಟ್ಟ. ಕಾಲು ಬೇರೆ ಒಯ್ತೈತೆ ಅಂತ ಅವನಿಗೆ. ಇಲ್ಲಿ ಜ್ವರ ಹೊಡಿತೆ ಪಾಪ. ಮೇಲಿಂದನೇ ಬಿದ್ದೋದ, ಟ್ರೈಲರಿಂದ ಮೇಲಿಂದನೇ ಕಾಲು ನೋವಾಯ್ತು ಅವನಿಗೂ. ನಮ್ಗೆ ಗೊತ್ತಾಯ್ತದೆ, ಕಷ್ಟ ಇಲ್ಲ. ಇದೇನು ನೋಡ್ತಾರೆ, ಇದು ಇವ್ರದೇ ತೋಟ, ಇದು ಇವ್ರದೇ ತೋಟ, ಅದು ಇವ್ರದೇ ತೋಟ. ಅಲ್ಲೇನು ನೋಡ್ತಾ ಇವ್ರಿ ಇದ್ರ ಪಕ್ಕ, ಅದು ಇವ್ರದೇ ತೋಟ. ನಮ್ಮರ ಶ್ರೀಮಂತ್ರಿ ಇವರು, ಕೋಟಿ ಕೂಡ. ಮತ್ತು ಟ್ಯಾಕ್ಟ್ರಿ ಏನಾರು ಅಲ್ಲಿಂದ ಈಗ ಏನು ನೋಡ್ತೀರಿ ಹಂಗೆ ಬಳಸ್ಕೊಂಡು ಸುತ್ತಂಗೆ ಬಂದು
ಇಲ್ಲೇನು ನೋಡ್ತೀರ ಅದೇ ರೋಡೇ ಅದು ವೈಟ್ ಕಲರ್ ಕಾಣಿಸ್ತದೆ. ಹಂಗೆ ಬಂದು ಇಲ್ಲಿ ಬಂದು ಹಿಂಗೆ ಬರ್ಬೇಕು, ಹಿಂಗೆ ಇಲ್ಲಿ ಬಂದು ತುಂಬ್ಕೋತೀವಿ. ಟ್ಯಾಕ್ಟ್ರ್ ಬರೋ ಗಂಟ ಇಲ್ಲೇ ವೇಟ್ ಮಾಡಬೇಕು. ತುಂಬ ಬಿಸಿಲಿಗೂ ಏನು ಬಿಸಿಲು ಅಂತ ಏನಿಲ್ಲ, ಮೋಡ ಐತೆ. ಮೋಡ ಇದ್ರೂ ಸಾಕ ಶೆಕೆ ಹೊಡಿತದೆ. ಟ್ಯಾಕ್ಟ್ರ್ ಬರೋ ಗಂಟ ವೇಟ್ ಮಾಡ್ಬೇಕಿಲ್ಲೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ನೋಡಿದ್ರಲ್ಲಿ, ಇವತ್ತು ಭಾನುವಾರ ಬತ್ತು ಅಂದರೆ ಎಷ್ಟೊಂದು ಕಷ್ಟಪಡ್ತೀವಿ ಅಂತ. ಇದೇ ಥರ ಮೋರ್ ಅಡ್ವೆಂಚರ್ ಅಂದರೆ ಅಡ್ವೆಂಚರ್ ಇಲ್ಲಿ ನೆಕ್ಸ್ಟ್ ಟೈಮ್ ಅಡ್ವೆಂಚರ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗುವ ಒಳ್ಳೆ ವೀಡಿಯೋ ಜೊತೆಲಿ. ಇವತ್ತಿನ ವ್ಲಾಗು ಇದಾಗಿತ್ತು. ತುಂಬಾ ಟಯರ್ಡ್ ಆಗಿದೆ. ಇವಾಗ ಹೋಗಿ ಮನೆ ಕಬೇಕಷ್ಟೇ. ಹೋಗಿ ಮನಿಕೊಂಡ್ರೆ ನೆಮ್ಮದಿ. ಆಮೇಲೆ ಎದ್ದು ಸಿಗುವ. ಮತ್ತು ಬಾಯ್, ಲವ್ ಯು ಆಲ್.